ನೋಡಿ ನಾನು ಈ ಕಡೆನೂ 7 ರೌಂಡ್ಸ್ ಹಾಕ್ಕೊಂಡಿದ್ದೀನಿ. 1 2 3 4 5 6 7 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಜಾಯಿನ್ ಮಾಡೋಣ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಹಾಕಿದ್ದೀವಲ್ಲ, ಇಲ್ಲಿಂದ ನಾನು 1 2 3 4 5 6 7 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿಂದ ಕೌಂಟ್ ಮಾಡಿದರೆ ಲಾಸ್ಟಿಗೆ ಒಂದು ರೌಂಡ್ ಹಾಕ್ಕೊಂಡಿದ್ವಲ್ಲ, ಅದರಿಂದ ಕೌಂಟ್ ಮಾಡಿದರೆ 1 2 3 4 5 6 7 8 ರೋಸ್ ಹಾಕ್ಕೊಂಡಿದ್ದೀನಿ. ಒಟ್ಟು ಇಲ್ಲಿ ನಾನು ಟೋಟಲು ನೋಡಿ ಇಲ್ಲಿಂದ ಕೌಂಟ್ ಮಾಡಿದರೆ 1 2 ನೋಡಿ ಇಲ್ಲಿಂದ 1 2 3 4 5 6 7 8 9 ರೋಸ್ ಆಗುತ್ತೆ. ಇಲ್ಲಿ 8 ರೋಸ್ ಆಗಿದೆ. ನೋಡಿ ಇಲ್ಲಿಂದ 8 ರೋಸ್ ಆಗಿದೆ. ನಾನು ಇಲ್ಲೊಂದು ಇವಾಗ ಈ ರೀತಿ ಹಾಕ್ಕೊಂಡಿದ್ದೀವಲ್ಲ 4 3 3 ಡಬಲ್ ಕ್ರೋಶನ ಅದು ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ಮತ್ತು ಇಲ್ಲಿ ಹಾಕ್ಕೊಂಡು ಜಾಯಿನ್ ಮಾಡಬೇಕು. ಫ್ರೆಂಡ್ಸ್, ನಾವೀಗ ಉಲ್ಟಾ ಜಾಯಿನ್ ಮಾಡೋಣ. ಇದು ಹೇಗಿರಲಿ ನೋಡಿ, ಇದು ರಾಂಗ್ ಸೈಡು. ನೋಡಿ ಇದು ಹೇಗೆ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ತ್ರೀ ಡಬಲ್ ಕ್ರೋಶೆ 3 ಚೈನ್ 3 ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಇಲ್ಲಿ 3 ಡಬಲ್ ಕ್ರೋಶೆ. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ ಹೀಗೆ 3 ಡಬಲ್ ಕ್ರೋಶೆ 4 ಹಾಕ್ಕೊಂಡೆ. ನೋಡಿ ಈ ಕಡೆನೂ ನಾವು ಇಲ್ಲಿಂದ ಕೌಂಟ್ ಮಾಡಿದರೆ 1 2 3 4 5 6 7 8 9 ರೋಸ್ ಆಯಿತು. ನೋಡಿ ಈ ಕಡೆ ನಾವು ಜಾಯಿನ್ ಮಾಡೋಣ. ನೋಡಿ ಇದನ್ನು ಸೇರಿಸಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ಈ ಕಡೆ ಒಂದು ಸ್ಲಿಪ್ ಸ್ಟಿಚ್,
ಹೀಗೆ ನೋಡಿ, ಈ ಕಡೆ ಹೀಗೆ ಸೇರಿಸಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋದು. ನೋಡಿ, ಈ ಕಡೆ ಮತ್ತು ಈ ಕಡೆ. ಈ ಕಡೆ ಒಂದು ಸ್ಲಿಪ್ ಸ್ಟಿಚ್ಚು, ಈ ಕಡೆ ಸೇರಿಸಿ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ, ಇಲ್ಲಿ ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಅದರ ಮೇಲೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ ಹೇಗೆ ಬರುತ್ತೆ ಫ್ರೆಂಡ್ಸ್. ಈ ಕಡೆನೂ ಇದೇ ರೀತಿನೇ ಮಾಡ್ಕೋಬೇಕು. ನೋಡಿ, ಈ ಕಡೆನೂ ಇದೇ ರೀತಿ ನಾವು ಈ ಕಡೆ ಜಾಯಿನ್ ಮಾಡ್ಕೊಂಡ್ವಲ್ಲ, ಇದೇ ರೀತಿನೇ ಮಾಡಬೇಕು. ತ್ರೀ ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ನಾವು ಇವಾಗ ಇಲ್ಲಿ ಒಂದು 3 ಡಬಲ್ ಕ್ರೋಶೆ ಹಾಕ್ಕೊಂಡ್ರೆ ನಾವಿಲ್ಲಿ 1 ಡಬಲ್ ಕ್ರೋಶೆ ಹಾಕಬೇಕಾಗತ್ತೆ. ನೋಡಿ, ಇದೇ ರೀತಿ ಬರುತ್ತಲ್ಲ, ಹಾಗಾಗಿ ನಾವಿಲ್ಲಿ 3 ಡಬಲ್ ಕ್ರೋಶೆ. ನೋಡಿ, ಇಲ್ಲಿ ನಾವು 3 ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೋಡಿ, ಮತ್ತೆ ಲಾಸ್ಟಿಗೆ 3 ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ಇದನ್ನು ಜಾಯಿನ್ ಮಾಡೋಣ. ನೋಡಿ, ಹೀಗೆ ನೋಡಿ, ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಸ್ಲಿಪ್ ಸ್ಟಿಚ್. ನೋಡಿ, ನೆಕ್ಸ್ಟ್ ಈ ಕಡೆ
ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಮಗೆ ನೆಕ್ ಸ್ವಲ್ಪ ದೊಡ್ಡ ಇದೆ, ಹಾಗಾಗಿ ನಾವು ಇಲ್ಲಿ ಸಿಂಗಲ್ ಕ್ರೋಶೆನ ಡಿಕ್ರೀಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಈ ಡಬಲ್ ಕ್ರೋಶೆ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ ನೆಕ್ಸ್ಟ್ ಈ ಸ್ಟಿಚ್ ಇದೆಯಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಇದರಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಆಯಿತು. 3 4 ನೋಡಿ 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ. 1 2 3 3 4 ನೋಡಿ, ಇದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 1 2 3 4 ಮತ್ತು ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 2 3 4 ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ ಮತ್ತೆ 1 2 3 4 ನೆಕ್ಸ್ಟ್ ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 2 3 4 ನೋಡಿ, ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 1 2 ನೋಡಿ ಇಲ್ಲಿ 3 4 ಮತ್ತು ನೆಕ್ಸ್ಟ್ ಇಲ್ಲಿ ಇದನ್ನು ಇಲ್ಲ ಸಿಂಗಲ್ ಕ್ರೋಶೆ ಹಾಕೋದು ಬೇಡ. ನೆಕ್ಸ್ಟಲ್ಲಿ ನೋಡಿ ಇಲ್ಲಿಂದ 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಇದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. 1 2 3 ನೋಡಿ ಲಾಸ್ಟಿಗೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಎರಡೆರಡು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಒಂದು ಹಾಕ್ಕೊಂಡೆ, ಇಲ್ಲಿ ಒಂದು ಸ್ಕಿಪ್ ಮಾಡಿದಾಗೆ, ಮತ್ತು ಈ ಕಡೆ 1 2 3 4 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 2 3 4 ನೋಡಿ ಹೀಗೆ 4 ಸಿಂಗಲ್ ಕ್ರೋಶೆ ಆದಮೇಲೆ ಒಂದೊಂದು ಸಿಂಗಲ್ ಕ್ರೋಶೆನ ಒಂದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದೇ ರೀತಿ ಫುಲ್ ನೆಕ್ ಹಾಕ್ಕೊಳ್ಳಿ. ನೋಡಿ ಫುಲ್ ರೌಂಡ್ ಹಾಕ್ಕೊಂಡೆ. ಇಷ್ಟು ಲಾಸ್ಟಿಗೆ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ನೋಡಿ ನಾವು ಇಲ್ಲಿಂದ ಈಗ ಇದೇ ರೀತಿ ಒಂದು ರೌಂಡ್ ಹಾಕೋಬೇಕು. ನಾವೀಗ ಹಾಕಿದ್ದೀವಲ್ಲ ಇದೇ ರೀತಿ ಫುಲ್ ರೌಂಡ್ ಹಾಕೋಬೇಕು. ನೋಡಿ ಇದಿಷ್ಟನ್ನು ಮತ್ತು ಇದಿಷ್ಟನ್ನು ಹಾಕೋಬೇಕು.
ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಡಬಲ್ ಕ್ರೋಶೆ, ಸಾರಿ 3 ಚೈನ್, 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶೆ, ತ್ರೀ ಡಬಲ್ ಕ್ರೋಶೆ, ನೆಕ್ಸ್ಟ್ 3. ನೋಡಿ ಹೀಗೆ ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಕಾರ್ನರಲ್ಲಿ ಕಾರ್ನರ್ ಹಾಕ್ಕೋಬೇಕು. ತ್ರೀ ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ. ಮತ್ತು ಈ ಕಡೆ 3 ಡಬಲ್ ಕ್ರೋಶೆ. ಫುಲ್ ರೌಂಡ್ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಎಂಡ್ ಆಗಬೇಕು. ನೋಡಿ ಹೀಗೆ ಹಾಕ್ಕೊಂಡು ನೋಡಿ ಇಲ್ಲಿಂದ ನೋಡಿ ಹೀಗೆ ಹಾಕ್ಕೊಂಡು ಬನ್ನಿ. ನೋಡಿ ಈ ಕಾರ್ನರ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಫುಲ್ ಹಾಕೋಬೇಕು ರೌಂಡು. ನೋಡಿ ಇಲ್ಲಿ ತನಕ ಬರಬೇಕು. ಮತ್ತು ಇಲ್ಲಿ 3 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ 3 ಚೈನ್ ಫಸ್ಟಿಗೆ ಹಾಕಿರ್ತೀವಿ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೋದು. ಇಲ್ಲಿ ತನಕ ಹಾಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ನಾವು, ಇಲ್ಲಿ 3 ಡಬಲ್ ಕ್ರೋಶೆ, ಟೂ ಚೈನ್ ಹಾಕ್ಕೊಂಡು 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಆರ್ಮ್ ಹೋಲ್ ಜಾಯಿನ್ ಮಾಡಲಿಕ್ಕೆ ನೋಡಿ ಡಿವೈಡ್ ಮಾಡ್ಕೊಂಡಿದ್ದೀನಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನೋಡಿ 1 2 3 4 5 6 7 ಈ ಕಡೆನೂ ಅಷ್ಟೇ. ನೋಡಿ ಇಲ್ಲಿಂದ 1 2 3 4 5 6 7 ನೋಡಿ ಇಲ್ಲಿಂದ ನೋಡಿ ಇದು ಬಿಟ್ಟು ಇದೊಂದು ಬಿಟ್ಟು ಕರೆಕ್ಟಾಗಿ ಕರೆಕ್ಟಾಗಿ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನನಗೆ
ನೋಡಿ ಇಲ್ಲಿಂದ ಇಲ್ಲಿ ತನಕ 16 ಸೆಂಟಿಮೀಟ್ರ್ ಇದೆ. ಈ ಕಡೆನೂ ಅಷ್ಟೇ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆನೂ ಸೇಮ್ 16 ಸೆಂಟಿಮೀಟ್ರ್. ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ हमसे जो बोला ले मैं तोड़ देंगे नीज बना ಇಲ್ಲಿ 3 ಡಬಲ್ ಕ್ರೋಶೆ. ನೋಡಿ ಮತ್ತೆ ಈ ಕಡೆ ಸ್ಲಿಪ್ ಸ್ಟಿಚ್, ಈ ಕಡೆ 3 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋದು, ಈ ಕಡೆ 3 ಡಬಲ್ ಕ್ರೋಶೆ. ಸ್ಲಿಪ್ ಸ್ಟಿಚ್ 3 ಡಬಲ್ ಕ್ರೋಶೆ. ಸ್ಲಿಪ್ ಸ್ಟಿಚ್. ನೋಡಿ ಆದಮೇಲೆ ನೋಡಿ ಇಲ್ಲಿ ಫಸ್ಟಿಗೆ ನಾವು 3 ಚೈನು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ನೋಡಿ 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ. ಪ್ಲಸ್ ಈ ಕಡೆನೂ ಇದೇ ರೀತಿಯೇ ಹಾಕೋಬೇಕು. ನೋಡಿ, ಫಸ್ಟಿಗೆ ನಾವು ಇಲ್ಲಿಂದ ಡಬಲ್ ಕ್ರೋಶೆ ರೌಂಡ್ ಹಾಕೋಬೇಕು. ನೋಡಿ, ಇಲ್ಲಿ ಫಸ್ಟ್ ಹಾಕಿದ್ವಲ್ಲ, ನೋಡಿ ಇಲ್ಲಿಂದ 3 ಡಬಲ್ ಕ್ರೋಶೆ, 3 3 3 3 ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ ಇಲ್ಲಿಂದ ಹೀಗೆ ಜಾಯಿನ್ ಮಾಡಬೇಕು. ಈ ಕಡೆ 3 ಡಬಲ್ ಕ್ರೋಶೆ, ಈ ಕಡೆ ಸ್ಲಿಪ್, ಈ ಕಡೆ 3 ಡಬಲ್ ಕ್ರೋಶೆ, ಈ ಕಡೆ ಸ್ಲಿಪ್ ಸ್ಟಿಚ್, ಈ ಕಡೆ 3 ಡಬಲ್ ಕ್ರೋಶೆ, ಈ ಕಡೆ ಸ್ಲಿಪ್ ಸ್ಟಿಚ್. ನಾವು ಈ ಕಡೆ 3 3 ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ, ಹಾಗಾಗಿ ನಾವು ಈ ಕಡೆ 3 3 ಡಬಲ್ ಕ್ರೋಶೆ ಹಾಕ್ಕೊಂಡು ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ನೆಕ್ಕಿಗೆ ಬಾರ್ಡ್ರ್ ಹಾಕೋಣ. ಫಸ್ಟಿಗೆ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ನಾನು ಗ್ರೀನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಚೈನ್ ಹಾಕ್ಕೊಂಡು ನೋಡಿ, ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಸ್ಟಿಚ್ಚಲ್ಲೆಲ್ಲ ಒಂದೊಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಫುಲ್ ನೆಕ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟು 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ, ಫಸ್ಟ್ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಒಂದು ಫ್ರಂಟ್ ಪೋಸ್ಟು, ಒಂದು ಬ್ಯಾಕ್ ಪೋಸ್ಟ್. ನೋಡಿ, ಹೀಗೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ, ನೆಕ್ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 2 ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಮತ್ತೆ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್. ಇನ್ನೊಂದು ರೌಂಡ್ ಇದೇ ರೀತಿ ಹಾಕ್ಕೊಳ್ಳೋಣ.
post, front post, back post, ಫ್ರಂಟ್ ಪೋಸ್ಟ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ರೌಂಡ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ 2 ರೋಸ್ ಹಾಕೊಂಡಿದ್ದೀನಿ. ನೋಡಿ ನಾನೊಂದು ಸ್ಲೀವ್ಸು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ಈ ಕಡೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಮತ್ತೆ 2 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿ ಫುಲ್ ರೌಂಡ್ ಹಾಕೊಳ್ಳಿ. ನೋಡಿ 3 ಡಬಲ್ ಕ್ರೋಶೆ ಹಾಕ್ಕೊಂಡು ಈ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಇಲ್ಲಿ ನಾವು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ತ್ರೀ ಚೈನ್ ಹಾಕಿದ ಸ್ಪೇಸಲ್ಲೇ 2 ಡಬಲ್ ಕ್ರೋಶ್. ನೆಕ್ಸ್ಟ್ ಮತ್ತೆ 3 ಡಬಲ್ ಕ್ರೋಶ್. ನೆಕ್ಸ್ಟ್ 3 ಡಬಲ್ ಕ್ರೋಶ್. ಇದೇ ರೀತಿನೇ ಹಾಕೊಂಡು ಹೋಗೋದು. ಇದರಲ್ಲಿ ಸ್ಲೀವ್ಸಲ್ಲಿ ಚೇಂಜಸ್ ಏನಿಲ್ಲ. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ, ನೋಡಿ ಇದೇ ರೀತಿನೇ ಹಾಕ್ಕೊಳ್ತಾ ಹೋಗೋದು. ನೋಡಿ 3 ಡಬಲ್ ಕ್ರೋಶೆ. ನೋಡಿ ಗ್ಯಾಪಲ್ಲೆಲ್ಲ 3 ಡಬಲ್ ಕ್ರೋಶೆ ಹಾಕ್ತಾ ಬರೋದು. ಹಾಕ್ಕೊಂಡ್ಮೇಲೆ ಇಲ್ಲಿ 3 ಚೈನ್ ಇದೆಯಲ್ಲ, 3 ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ 3 ಡಬಲ್ ಕ್ರೋಶೆ. ಈಗ ಯಾವ ರೀತಿ ಹಾಕಿದ್ದೀನಿ ಫ್ರೆಂಡ್ಸ್, ಅದೇ ರೀತಿನೇ ಹಾಕ್ತಾ ಹೋಗೋದು. ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡೆ.
ನೋಡಿ ಇಲ್ಲಿಂದ ಇಲ್ಲಿ ತನಕ 25 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಟ್ವೆಂಟಿ 1 ಸೆಂಟಿಮೀಟ್ರ್ ಇದೆ ಲೆಂತು. ನಾನು ಇಲ್ಲಿಂದ ನೋಡಿ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಸ್ಲೀವ್ಸ್ ಹಾಕೋಕ್ಕೆ, ಅಲ್ಲಿಂದ ಇಲ್ಲಿ ತನಕ ನಾನು 25 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ನಾನು ಈ ರೀತಿ ಕಲರ್ಸ್ ಹಾಕ್ಕೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೆ ಹಾಕೋಬೋದು ಫ್ರೆಂಡ್ಸ್. ಈಗ ನಾನಿಲ್ಲಿ ಈ ರೀತಿ ಹಾಕೋದನ್ನು ತೋರಿಸ್ತೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ ಹೀಗೆ 1 ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋಣ. ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ 1 2 3 ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 2 3 ನೋಡಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 2 3 ಮತ್ತು ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ 1 2 3 ನೋಡಿ ಹೀಗೆ 3 ಸ್ಟಿಚ್ ಹಾಕ್ಕೊಂಡು 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಮತ್ತು 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಫ್ರೆಂಡ್ಸ್, ನಾನು ಉಕ್ ಸೈಜು 3.5 mm ತೊಗೊಂಡಿದ್ದೀನಿ. 4 mm ಹಾಕಿದ್ವಲ್ಲ ಇದೆಲ್ಲ. ಇಲ್ಲಿ ಬಾರ್ಡ್ರ್ ಮಾತ್ರ ಇದು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟು ಡಬಲ್ ಕ್ರೋಶೆ ರೌಂಡನ್ನು ನಾನು 3.5 ಹಾಕ್ತಾಯಿದ್ದೀನಿ. ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದು ಫುಲ್ ಹಾಕ್ಕೊಳ್ಳಿ. ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಫಸ್ಟು 3 ಚೈನ್ ಹಾಕಿದ್ವಲ್ಲ, 3rd ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರೆಂಡ್ಸ್, ನಾನು ಇಲ್ಲಿ 2 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ರೋ 2 ರೋಸ್ ಹಾಕ್ಕೊಂಡಿದ್ದೀನಿ. ಈ ಕಡೆನೂ 2 ರೋಸ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ರೋಸ್ ಹಾಕ್ಕೊಂಡಿದ್ದೀನಿ. ನನಗಿಲ್ಲಿ ಒಟ್ಟು ಸಿಂಗಲ್ ಕ್ರೋಶೆ 36 ಸಿಂಗಲ್ ಕ್ರೋಶೆ ಬರಬೇಕು.
ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದು 36, ಒಟ್ಟು ನಮಗೆ 36 ಬರಬೇಕಿಲ್ಲಿ. ನೋಡಿ ಇಲ್ಲಿ ಕೆಳಗಡೆ ಇದೇ ರೀತಿ ಹಾಕೋಣ. ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ನೋಡಿ ಸಿಂಗಲ್ ಕ್ರೋಶ ಹಾಕ್ತಾ ಹೋಗಬೇಕು. 2 ಸಿಂಗಲ್ ಕ್ರೋಶ, ನೋಡಿ ಇಲ್ಲಿಂದ ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋಣ. ಒಂದು ಚೈನ್ ಹಾಕ್ಕೊಂಡು ಟೂ ಸಿಂಗಲ್ ಕ್ರೋಶ ಆಯಿತು. 3 4 5. ನೋಡಿ 5 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ಇದೊಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 5 ಸಿಂಗಲ್ ಕ್ರೋಶ. 1 2 3 4 5. ನೋಡಿ 5 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶ. ನೋಡಿ 1 2 3 4 5. ನೋಡಿ 5 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಸಿಂಗಲ್ ಕ್ರೋಶ. 1 2 3 4 5. ನೋಡಿ ಇದನ್ನಷ್ಟೇ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ 5 ಸಿಂಗಲ್ ಕ್ರೋಶ ಹಾಕಿ 5 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಹಾಕಬೇಕಾದ್ರೆ ನೋಡಿ ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಇದೆ ಅಲ್ಲ, ಇಲ್ಲಿ ನಾವು 2 ಸಿಂಗಲ್ ಕ್ರೋಶೆ ಹಾಕೋಬೋದು. ನೋಡಿ ಹೀಗೆ ಹಾಕಿದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಇದ್ದರೆ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್, ಮತ್ತು 3 ಚೈನ್ ಹಾಕ್ಕೊಂಡು ಹುಕ್ಕು 3.5 mm ತಗೊಂಡಿದ್ದೀನಿ. ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟ್ 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ಮತ್ತು ಈಗ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಇದನ್ನ ನಾವು 3 ರೋಸ್ ಹಾಕೋಬೇಕು. 3 ಅಥವಾ 4 ರೋಸ್ ಹಾಕ್ಕೊಳ್ಳಿ. ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೋಡಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ.
ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ನೆಕ್ಕಿಗೆ 2 ರೋಸು, ಇದಕ್ಕೆ 2 ರೋಸ್ ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ 3 ಇಲ್ಲ 4 ರೋಸ್ ಹಾಕೋಬೇಕು. ಇದೇ ರೀತಿ 3 ಇಲ್ಲ 4 ರೌಂಡ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಇದರ ಲೆಂತು. ನೋಡಿ ಇಲ್ಲಿಂದ 44 ಸೆಂಟಿಮೀಟ್ರ್ ಇದೆ. ಇದರ ವಿಡ್ತು 35. ನೋಡಿ ಇಲ್ಲಿಂದ 35 ಸೆಂಟಿಮೀಟ್ರ್. ಇದು ಸ್ಲೀವ್ಸ್ ನೋಡಿ, ಇಲ್ಲಿಂದ 31 ಸೆಂಟಿಮೀಟ್ರ್. ಇಲ್ಲಿಂದ 24 ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್. ಇದನ್ನು ನಾವು 4 ರಿಂದ 5 ವರ್ಷದ ಮಕ್ಕಳಿಗೆ ಹಾಕ್ಬೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.